ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗ. ಇದರಿಂದ ಇವತ್ತು 3ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 3. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಅನುವಾದ: ಸಾವಿರಾರು ಮನುಷ್ಯರಲ್ಲಿ ಯಾರೋ ಒಬ್ಬನು ನನ್ನ ಪ್ರಾಪ್ತಿಗಾಗಿ ಯತ್ನಿಸುತ್ತಾನೆ ಮತ್ತು ಹಾಗೆ ಯತ್ನಿಸುವ ಯೋಗಿಗಳಲ್ಲಿ ಕೂಡ ಯಾರೋ ಒಬ್ಬನು ನನ್ನ ಪರಾಯಣನಾಗಿ ನನ್ನನ್ನು ತತ್ವದಿಂದ ಅರ್ಥಾತ್ ಯಥಾರ್ಥ ರೂಪದಿಂದ ತಿಳಿಯುತ್ತಾನೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಭಗವಂತ ತನ್ನ ಸಮಗ್ರ ರೂಪದ ಜ್ಞಾನ ವಿಜ್ಞಾನವನ್ನ ಹೇಳ್ತೀನಿ ಅಂತ ಪ್ರತಿಜ್ಞೆಯನ್ನ ಮಾಡಿ ಈಗ ಭಗವಂತ ತನ್ನ ಆ ಸ್ವರೂಪವನ್ನ ತತ್ವದಿಂದ ತಿಳ್ಕೊಳ್ಳುವಂತಹ ದುರ್ಲಭತೆಯನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಏನು, ಅದನ್ನ ಪಡ್ಕೊಳ್ಳೋದಿದೆಯಲ್ಲ ಅದು ತುಂಬಾ ಕಷ್ಟ, ಎಲ್ಲರಿಗೂ ಈಸಿಯಾಗಿ ಸಿಗುವಂಥದ್ದಲ್ಲ, ಅದು ದುರ್ಲಭ ಅಂತ ಹೇಳ್ತಾ ಇರೋದು. ಈಗ ಈ ಒಂದು ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾನೆ, ಸಾವಿರಾರು ಮನುಷ್ಯರಲ್ಲಿ ಯಾರೋ ಒಬ್ಬನು ನನ್ನ ಪ್ರಾಪ್ತಿಗಾಗಿ ಪ್ರಯತ್ನ ಮಾಡ್ತಾನೆ, ನಾನ್ ಬೇಕು ಅಂತ. ಅಂದ್ರೆ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ, 1000 ಮನುಷ್ಯರಿದ್ರೆ ಅದರಲ್ಲಿ ಯಾರೋ ಒಬ್ಬ ನನ್ನನ್ನ ಪಡೆಯೋದಕ್ಕೋಸ್ಕರ ಅವನು ಪ್ರಯತ್ನವನ್ನ ಮಾಡ್ತಾನೆ. ಹಾಗೆ ಪ್ರಯತ್ನ ಮಾಡುವಂತ ಯೋಗಿಗಳಲ್ಲಿ ಅಂದ್ರೆ ಎಷ್ಟೋ ಜನ ಯೋಗಿಗಳು ಸೇರ್ಕೊಂಡಾಗ ಅದರಲ್ಲಿ ಯಾರೋ ಒಬ್ಬ ನನ್ನ ಪರಾಯಣನಾಗಿ ನನ್ನನ್ನ ತತ್ವದಿಂದ ಅಂದ್ರೆ ಏನು ಯಥಾರ್ಥ ಹೇಗಿದೆಯೋ ಹಾಗೆ ಅವನು ತಿಳ್ಕೊಳ್ತಾನೆ. ನೋಡಿ, ಬೇಕಾದಷ್ಟು ಜನ ಪ್ರಯತ್ನ ಮಾಡ್ತಾರೆ, ಎಷ್ಟೋ ಜನ ಮನುಷ್ಯರಿದ್ದಾರೆ, ಅದರಲ್ಲಿ ಯಾರೋ ಒಬ್ರೋ ಇಬ್ರೋ ಅದನ್ನ ಪ್ರಯತ್ನ ಮಾಡ್ತಾರೆ. ಆ ರೀತಿ ಒಬ್ರೋ ಇಬ್ರೋ ಪ್ರಯತ್ನ ಮಾಡೋರೆಲ್ಲ ಒಂದು ಗುಂಪಿದ್ರೆ ಎಲ್ಲರಿಗೂ ಭಗವಂತ ಸಿಗೋದಿಲ್ಲ. ಯಾಕೆ? ಎಲ್ಲರೂ ಅವನ ಪರಾಯಣನಾಗಿರೋದಿಲ್ಲ. ಅಂದ್ರೆ ಅವರು ಪ್ರಯತ್ನ ಮಾಡ್ತಿರ್ತಾರೆ, ಆದ್ರೆ ಕಂಪ್ಲೀಟ್ ಆಗಿ ಭಗವಂತನಿಗೆ ಸರೆಂಡರ್ ಆಗಿರೋದಿಲ್ಲ. ಆ ರೀತಿ ಯಾರೋ ಒಬ್ರೋ ಇಬ್ರೋ ನನ್ನ ಪರಾಯಣರಾಗಿ ನನ್ನನ್ನ ತತ್ವದಿಂದ ಅಂದ್ರೆ ಏನು ಯಥಾರ್ಥ ಹೇಗಿದ್ದೀನೋ ಹಾಗೆ ಅವರು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಈಗ ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ ಮನುಷ್ಯ ಅನ್ನುವಂತ ಶಬ್ದದ ಪ್ರಯೋಗ ಮಾಡಿದಾರಲ್ಲ, ಅದರ ಅರ್ಥ ಏನು ಅಂತ ಇಲ್ಲಿ ಪ್ರಶ್ನೆ. ಉತ್ತರ ಏನು ಅಂತಂದ್ರೆ, ಮನುಷ್ಯ ಅನ್ನುವಂತ ಶಬ್ದ ಪ್ರಯೋಗದ ಒಂದು ಭಾವ ಹೀಗಿದೆ. ಅಂದ್ರೆ ಒಂದು ಅರ್ಥ ಈ ರೀತಿ ಇದೆ. ಏನು ಅಂತಂದ್ರೆ, ಮನುಷ್ಯ ಯೋನಿ ಅನ್ನೋದಿದೆಯಲ್ಲ ಅದು ತುಂಬಾ ದುರ್ಲಭವಾಗಿರುವಂಥದ್ದು. ಅಂದ್ರೆ ಈಸಿಯಾಗಿ ಸಿಗೋದಿಲ್ಲ, ಯಾರಿಗೋ ಅದೃಷ್ಟ ಮಾಡಿರೋರ್ಗೆ ಸಿಗುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಮನುಷ್ಯ ಯೋನಿ ಅನ್ನೋದು ದುರ್ಲಭವಾಗಿರುವಂಥದ್ದು. ಭಗವಂತನ ಅತಿಯಾದ ಕೃಪೆ ನಮ್ಮ ಮೇಲೆ ಆದಾಗ ಇದು ಪ್ರಾಪ್ತಿಯಾಗುತ್ತೆ. ಯಾಕೆ ಮನುಷ್ಯ ಜನ್ಮ ತುಂಬಾನೇ ಇಂಪಾರ್ಟೆಂಟು ಅಂತಂದ್ರೆ, ಈ ಮನುಷ್ಯ ಜನ್ಮದಲ್ಲಿ ಎಲ್ಲರಿಗೂ ಕೂಡ ಭಗವಂತನ ಪ್ರಾಪ್ತಿ ಮಾಡ್ಕೊಳ್ಳೋದಿಕ್ಕೆ, ಸಾಧನೆ ಮಾಡೋದಿಕ್ಕೆ ಜನ್ಮ ಸಿದ್ಧಾಧಿಕಾರ ಇರತ್ತೆ. ಅಂದ್ರೆ ಮನುಷ್ಯ ಅಂತ ಯಾರೆಲ್ಲ ಹುಟ್ಟಿದಾರೋ, ಆ ಒಂದು ಯೋನಿಯಲ್ಲಿ ಯಾರೆಲ್ಲ ಬಂದಿದಾರೋ ಅವ್ರೆಲ್ಲರಿಗೂ ಕೂಡ ಭಗವಂತನನ್ನ ಪಡೆಯೋದಕ್ಕೆ, ಸಾಧನೆ ಮಾಡೋದಕ್ಕೆ ಅವ್ರಿಗೆಲ್ಲ ಅಧಿಕಾರ ಇದೆ. ಅವ್ರು ಯಾವುದೇ ಜಾತಿಯವರಾಗಿರ್ಬೋದು, ವರ್ಣದವರಾಗಿರ್ಬೋದು, ಆಶ್ರಮದವರಾಗಿರ್ಬೋದು, ದೇಶದವರಾಗಿರ್ಬೋದು, ಎಲ್ಲೂ ಕೂಡ ಭಿನ್ನತೆಯ ಯಾವುದೇ ಪ್ರತಿಬಂಧ ಇಲ್ಲ. ಇಂಥವ್ರು ಮಾಡಬೇಕು, ಇಂಥವ್ರು ಮಾಡಬಾರ್ದು ಅನ್ನುವಂಥ ಭೇದ ಭಾವ ಏನೂ ಇಲ್ಲ. ಯಾರು ಬೇಕಾದ್ರೂ ಭಗವಂತನ ಪ್ರಾಪ್ತಿಗೋಸ್ಕರ ಸಾಧನೆ ಮಾಡಬಹುದು. ಇನ್ನೊಂದು ಭಾವ ಏನು, ಇದಕ್ಕೆ ಇನ್ನೊಂದು ಅರ್ಥ ಏನು ಅಂತಂದ್ರೆ, ಮನುಷ್ಯೇತರ ಅಂದ್ರೆ ಮನುಷ್ಯರನ್ನ ಬಿಟ್ಟು ಬೇರೆ ಇರುವಂತ ಯೋನಿಗಳಲ್ಲಿ ಹೊಸ ಕರ್ಮಗಳನ್ನ ಮಾಡುವಂತ ಅಧಿಕಾರ ಇಲ್ಲ. ಅವರು ತಮ್ಮ ಕರ್ಮಕ್ಕನುಗುಣವಾಗಿ ಏನ್ ಪ್ರತಿಫಲ ಸಿಕ್ಕಿರುತ್ತೋ ಅದನ್ನ ಭೋಗಿಸೋದಕ್ ಬಂದಿರ್ತಾರೆ. ಆದ್ರೆ ಮನುಷ್ಯ ಯೋನಿಯಲ್ಲಿ ಅದನ್ನ ಭೋಗಿಸ್ತಾ ನಾವು ಹೊಸ ಕರ್ಮಗಳನ್ನ ಮಾಡಿ ಅದನ್ನ ತಿದ್ಕೊಳ್ಳುವಂತ ಒಂದು ಅವಕಾಶ ಇದೆ. ಮತ್ತೆ ನಾವು ಭಗವಂತನ ಪ್ರಾಪ್ತಿಗೆ ಹೋಗೋದಕ್ಕೆ ನಮಗೆ ಅಲ್ಲಿ ಒಂದು ಅವಕಾಶ ಸಿಗುತ್ತೆ. ಅದೇ ಬೇರೆ ಯೋನಿಗಳು ಅಂದ್ರೆ ಪ್ರಾಣಿ ಪಕ್ಷಿಗಳು, ಇನ್ನು ಆ ಮರ ಗಿಡ ಯಾವ್ದಾದ್ರೂ ಆಗಿರ್ಬೋದು, ಅವಕ್ಕೆ ಹೊಸ ಕರ್ಮ ಮಾಡುವಂತ ಅಧಿಕಾರ ಇರೋದಿಲ್ಲ. ಅದಕ್ಕೋಸ್ಕರನೇ ಅವುಗಳಲ್ಲಿ ಪ್ರಾಣಿ ಅನ್ನುವಂಥದ್ದು ಭಗವತ್ ಪ್ರಾಪ್ತಿಗೋಸ್ಕರ ಸಾಧನೆಯನ್ನ ಮಾಡೋದಕ್ಕಾಗೋದಿಲ್ಲ. ಪಶು ಪಕ್ಷಿ ಕೀಟ ಪತಂಗ ಈ ರೀತಿ ತೆರೆಯ ಯೋನಿಗಳಲ್ಲಿ ಸಾಧನೆ ಮಾಡುವಂತ ಶಕ್ತಿನೂ ಇಲ್ಲ, ಮತ್ತೆ ಯೋಗ್ಯತೆನೂ ಇಲ್ಲ.
ದೇವಾದಿ ಯೋನಿಗಳಲ್ಲಿ ಅಂದ್ರೆ ನಮಗಿಂತ ನೀಚರಾಗಿರುವಂತ ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟಗಳು, ಪತಂಗಗಳು ಇಂಥದ್ದು ಇವಕ್ಕೂ ಕೂಡ ಸಾಧನೆ ಮಾಡೋದಕ್ಕೆ ಆಗೋದಿಲ್ಲ. ಅದೇ ರೀತಿ ನಮಗಿಂತ ಊರ್ಧ್ವ ಲೋಕದಲ್ಲಿರುವಂತ ದೇವತೆಗಳು ಅವ್ರಿಗೂ ಆಗೋದಿಲ್ವಾ ಅಂತ ನಮ್ಗೊಂದು ಪ್ರಶ್ನೆ ಬರುತ್ತಲ್ವಾ? ಹೌದು. ಯಾಕೆ ಅಂತಂದ್ರೆ ದೇವಾದಿ ಯೋನಿಗಳಲ್ಲಿ ಶಕ್ತಿ ಇದ್ರೂ ಕೂಡ ಅವರು ಭೋಗಗಳ ಹೆಚ್ಚಳ ಅಂದ್ರೆ ಅವರು ಭೋಗಿಸೋದ್ರಲ್ಲೇ ಮುಳುಗಿರ್ತಾರೆ. ಮತ್ತೆ ಮುಖ್ಯವಾಗಿ ಅಧಿಕಾರ ಇಲ್ಲದೆ ಇರೋದ್ರಿಂದ ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವ್ರಿಗೂ ಅಧಿಕಾರ ಇಲ್ಲ. ಅವರು ತಾವು ಗಳಿಸಿರುವಂತ ಪುಣ್ಯವನ್ನ ಅಲ್ಲಿ ಭೋಗಿಸೋದಕ್ಕೆ ಹೋಗಿರ್ತಾರೆ. ಆ ಪುಣ್ಯದ ಫಲವನ್ನ ಭೋಗಿಸೋದಕ್ಕೆ ಹೋಗಿರ್ತಾರೆ. ಅಲ್ಲಿ ಅವರು ಸಾಧನೆ ಮಾಡಿ ಭಗವಂತನನ್ನ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ತಿರ್ಯಕ್ ಅಥವಾ ದೇವಾದಿ ಯೋನಿಗಳಲ್ಲಿ ಯಾರಿಗಾದ್ರೂ ಒಂದು ವೇಳೆ ಈಗ ನಮ್ಗೆ ಪ್ರಶ್ನೆ ಬರ್ಬೋದು. ಈಗ ಆನೆಯಾಗಿದ್ದಂತಹ ಗಜೇಂದ್ರನಿಗೆ ಮೋಕ್ಷ ಕೊಟ್ಟಿಲ್ವಾ? ಈ ರೀತಿ ಬೇಕಾದಷ್ಟು ಪ್ರಾಣಿ ಪಕ್ಷಿಗಳ ರೂಪದಲ್ಲಿದ್ದಂಥವ್ರು ಮೋಕ್ಷವನ್ನ ಪಡೆದಿಲ್ವಾ? ಅಥವಾ ದೇವತೆಗಳು ಮೋಕ್ಷವನ್ನ ಪಡೆದಿಲ್ವಾ? ಅಂತಂದ್ಬಿಟ್ಟು ನಮಗೆ ಅನ್ಸತ್ತಲ್ವಾ? ನಮಗೆ ಪ್ರಶ್ನೆ ಬರುತ್ತಲ್ವಾ? ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ತಿರ್ಯಕ್ ಯಾವುದಾದ್ರೂ ಆಗಿರ್ಬೋದು ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟ ಅಥವಾ ದೇವಾದಿ ಯೋನಿಗಳಲ್ಲಿ ನಮಗಿಂತ ಊರ್ಧ್ವ ಲೋಕಗಳಲ್ಲಿರುವಂತ ಯಾರಾದ್ರೂ ಆಗಿರ್ಬೋದು. ಇವ್ರಿಗೇನಾದ್ರೂ ಅಕಸ್ಮಾತ್ ಪರಮಾತ್ಮನ ಜ್ಞಾನ ಉಂಟಾಯ್ತು ಅಂತಂದ್ರೆ ಅದಕ್ಕೆ ಕಾರಣ ಏನು ಅಂತಂದ್ರೆ ಭಗವಂತ ಅಥವಾ ಮಹಾಪುರುಷರ ವಿಶೇಷ ದಯೆಯ ಪ್ರಭಾವ ಮತ್ತೆ ಮಹತ್ವ ಅಂತಾನೆ ತಿಳ್ಕೋಬೇಕು. ಅವರ ದಯೆಯ ಪ್ರಭಾವದಿಂದ ಅಥವಾ ಮಹತ್ವದಿಂದ ಅವರಿಗೆ ಆ ಯೋನಿಗಳಲ್ಲಿ ಭಗವಂತನ ಪ್ರಾಪ್ತಿ ಆಗುತ್ತೆ ಹೊರತು ಅವರು ಸಾಧನೆಯ ಮೂಲಕ ಅದನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇದರ ಅರ್ಥ. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.